ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋ ತುಂಬ ಉಪಯುಕ್ತವಾಗಿರುತ್ತೆ. ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ, ಹೈಪ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಫಸ್ಟ್ ಆಫ್ ಆಲ್ ವಿಡಿಯೋನ ಕೊನೆವರೆಗೂ ನೋಡಿ, ಅರ್ಧಂಬರ್ಧ ನೋಡಿ, ನನ್ನನ್ನು ಬ್ಲೇಮ್ ಮಾಡಬೇಡಿ. ನೋಡಿ, ಈ ಥರದ ಟ್ರ್ಯಾಕ್ಟರ್ ನೋಟುಗಳಿಗೆ ಏನು ಬೆಲೆ ಇದೆ? ಸೊ ನನಗೆ ಸುಮಾರು ಜನ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ಲ, ಸುಮಾರು ಜನ ಈ ಥರದ ಟ್ರ್ಯಾಕ್ಟರ್ ನೋಟುಗಳನ್ನು ಕಳಿಸ್ತಾ ಇದ್ದಾರೆ. ಅದೇ ರೀತಿ ಕಾಯಿನ್ ಎಕ್ಸಿಬಿಷನ್ಗೂ ಕೂಡ ಸುಮಾರು ಜನ ತಗೊಂಡು ಬಂದಿದ್ರು. ಯಾರೆಲ್ಲ ನನ್ನ ಸ್ನೇಹಿತರು ಅಲ್ಲಿ ಬಂದಿದ್ರು ಅವ್ರಿಗೆಲ್ಲ ಗೊತ್ತಾಗಿದೆ ಈ ಟ್ರ್ಯಾಕ್ಟರ್ ನೋಟುಗಳಿಗೆ ಎಷ್ಟು ಜನ ತಗೊಂಡ್ಬಂದಿದ್ರು ಅಂದ್ರೆ ಸುಮಾರು 20 ರಿಂದ 30 ಜನ ಟ್ರ್ಯಾಕ್ಟರ್ ನೋಟುಗಳನ್ನ UNC ನೋಟುಗಳು ತಗೊಂಡ್ಬಂದಿದ್ರು, ಮಡ್ಚಿರೋ ನೋಟುಗಳನ್ನ ತಗೊಂಡ್ಬಂದಿದ್ರು. ಆಮೇಲೆ ಅವರಿಗೆ ಎಷ್ಟು ದುಡ್ಡು ಸಿಕ್ತು ಟ್ರ್ಯಾಕ್ಟರ್ ನೋಟುಗಳನ್ನ ಮಾರಿದ್ದಕ್ಕೆ, ಫಸ್ಟ್ ಆಫ್ ಆಲ್ ಮಾರೋದಕ್ಕೆ ಆಯ್ತಾ, ಯಾರು ತಗೊಂಡ್ರು ಅಷ್ಟೊಂದು ದುಡ್ಡು ಕೊಟ್ಟು. ಸೊ ಇವೆಲ್ಲ ಒಂದು ವಿಷಯಗಳನ್ನ ನಾವು ಕೂಲಂಕುಷವಾಗಿ ತಿಳ್ಕೊಳ್ಬೇಕಾಗತ್ತೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ನೋಡಿ ಏನಾಗುತ್ತೆ ಅಂದ್ರೆ ಈ ಟ್ರ್ಯಾಕ್ಟರ್ ನೋಟುಗಳಿದೆಯಲ್ಲ, 2 ತರ ಟ್ರ್ಯಾಕ್ಟರ್ ನೋಟುಗಳು ನೋಡ್ತಾ ಇದ್ದೀರಾ. ಇದು ಸ್ವಲ್ಪ ಡಾರ್ಕ್ ಗ್ರೀನ್ ಬರುತ್ತೆ, ಇದು ಸ್ವಲ್ಪ ಲೈಟ್ ಗ್ರೀನ್ ಬರುತ್ತೆ. ಈ ಒಂದು ನೋಟು ಫಸ್ಟ್ ಬಿಡುಗಡೆ ಆಗಿದ್ದು ಅಂದ್ರೆ 1970-75ರಲ್ಲಿ ಬಿಡುಗಡೆ ಆಯಿತು. ಎಸ್ ಜಗನ್ನಾಥನ್ ಅವರ ಒಂದು ಫಸ್ಟ್ ಸಿಗ್ನೇಚರ್ ಇಂದ, ಅವರ ಒಂದು ಗವರ್ನರ್ ಆಗಿದ್ರು. ನೋಡ್ತಾ ಇರ್ಬೋದು, ಈ ಒಂದು ₹5 ನೋಟು ಈ ರೀತಿ ನಿಮ್ಗೆ ನೋಡೋ ಸಿಗುತ್ತೆ. ಅದಾದ್ಮೇಲೆ ಬಂದಂತಹ ನೋಟುಗಳು ಇದು. ಈ ನೋಟು ನಾನು 2010, 2015ವರೆಗೂ ಈ ನೋಟುಗಳು ಚಲಾವಣೆಯಲ್ಲಿದ್ವು. ಈಗ ಕೂಡ ಅಫಿಷಿಯಲ್ ಆಗಿ ಚಲಾವಣೆಯಲ್ಲಿ ಇದ್ದಾವೆ ಈ ನೋಟುಗಳು. ಯಾವುದೇ ಕಾರಣಕ್ಕೂ RBI ಬ್ಯಾನ್ ಮಾಡಿಲ್ಲ. ತಾವೆಲ್ಲ ಏನು ಸಂಗ್ರಹಣೆಗೆ ಅಂತ 1-2 ನೋಟುಗಳು ನಿಮ್ಮ ಹತ್ರ ಇದ್ದೇ ಇರುತ್ತೆ, ಎಲ್ಲರ ಬಳಿಯಲ್ಲೂ ಇದ್ದೇ ಇರುತ್ತೆ. ಈ ತರದ ಸರ್ವೇ ಸಾಮಾನ್ಯವಾದ ನೋಟುಗಳು, ತುಂಬಾ ಸರ್ವೇ ಸಾಮಾನ್ಯವಾದ ನೋಟುಗಳು. ಸೊ ಹಾಗಾದ್ರೆ ಈ ಟ್ರ್ಯಾಕ್ಟರ್ ನೋಟುಗಳನ್ನ ಮಾರಿ ಎಷ್ಟು ದುಡ್ಡು ನಾವು ಸಂಪಾದನೆ ಮಾಡಬಹುದು? ಫಸ್ಟ್ ಆಫ್ ಆಲ್ ಮಾರೋದು ಎಲ್ಲಿ? ಯಾರಾದ್ರೂ ಮಾರಿರುವಂತಹ ಉದಾಹರಣೆ ಇದೆಯಾ? ಹೌದಲ್ವಾ? ಈಗ ಏನು ಸುಮಾರು ಜನ ಹೇಳ್ತಾ ಇದಾರೆ ಈ ಟ್ರ್ಯಾಕ್ಟರ್ ನೋಟುಗಳಿಗೆ 2 ಲಕ್ಷ 3 ಲಕ್ಷ ಬೆಲೆ ಇದೆ, 5 ಲಕ್ಷದವರೆಗೂ ಬೆಲೆ ಇದೆ. UNC ಗ್ರೇಡ್ ಇತ್ತು ಅಂದ್ರೆ. ಅದರಲ್ಲೂ ಈ ತರದ ಟ್ರ್ಯಾಕ್ಟರ್ ನೋಟುಗಳಿಗೆ, ಗಾಂಧೀಜಿ ಇಲ್ದಿರುವಂತಹ ಟ್ರ್ಯಾಕ್ಟರ್ ನೋಟುಗಳಿಗೆ ನೋಡಿ ಫ್ರಂಟ್ ಅಲ್ಲಿ ಈ ತರ ಇರುತ್ತೆ, ರಾಷ್ಟ್ರೀಯ ಲಾಂಛನವನ್ನು ಹಾಕಿರ್ತಾರೆ. ಈ ತರ ನೋಟುಗಳಿಗೆ ಹೆಚ್ಚು ಬೇಡಿಕೆ ಇದೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಎಷ್ಟು ಈ ಒಂದು ಬೆಲೆ ಬಾಳುತ್ತೆ ಈ ನೋಟುಗಳು? ಮಾರೋದೆಲ್ಲಿ? ಯಾರು ತಗೊಳಕ್ಕಾಗತ್ತಾ ಅಂತ ನೋಡಿ. ನಾನು ಕೂಡ ಮಾರಕ್ಕಾಗತ್ತಾ ಅಂದ್ಬಿಟ್ಟು ಸುಮಾರು UNC ನೋಟುಗಳನ್ನ ಇಟ್ಕೊಂಡಿರುವಂತದ್ದು. ನೋಡ್ತಾ ಇದ್ದೀರಾ, UNC ನೋಟುಗಳು ಸುಮಾರು ಒಂದು 10 ಇದಾವೆ. ಅದನ್ನ ಬಿಟ್ಟರೆ ನನ್ನ ಹತ್ರ 1-2 ಬಂಡಲ್, ಇದ್ರದ್ದು ಒಂದು ಬಂಡಲ್ ಇದೆ. ಬಂಡಲ್ ಅಂದ್ರೆ ಒಂದು ಕಟ್ಟು 100 ನೋಟುಗಳ ಒಂದು ಬಂಡಲ್. ಇದ್ರದ್ದು ಕೂಡ ಒಂದು ಬಂಡಲ್ ಇದೆ. ನನಗೆ ಏನಪ್ಪಾ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಯಾಕೆ ಜನಗಳು ಇನ್ನೂ ಬುದ್ಧಿ ಕಲಿತಾ ಇಲ್ಲ ಅಂತ. ಎಷ್ಟು ಜನ ಮೋಸ ಹೋಗಿದ್ದಾರೆ ಗೊತ್ತಾ? ನನಗೆ ಲೈವ್ ಆಗಿ ಹೇಳಿದ್ರು ಸುಮಾರು ಜನ. ಸೊ ಈ ಟ್ರ್ಯಾಕ್ಟರ್ ನೋಟುಗಳಿಗೆ ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳ್ಬಿಟ್ಟು ಕಟ್ಟಿಸ್ಕೊಂಡು ನಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದಾರೆ, ಹಾಗೆ ಹೀಗೆ ಅಂತ. ಇನ್ನೆಷ್ಟು ನಿಮಗೆ ಪ್ರಕರಣಗಳು ಬೇಕಾಗುತ್ತೆ ಸ್ನೇಹಿತರೆ? ಇನ್ನೆಷ್ಟು ಜನ ಅಂದ್ರೆ ಏನೋ ಎಲ್ಲೋ ಒಂದು ಪಕ್ಕದ ಮನೆಯಲ್ಲಿ ಏನೋ ಒಂದು ಆಗಿದೆ, ಅದನ್ನ ನೋಡಿ ನಾವು ಕಲ್ತ್ಕೊಳೋದು ಯಾವಾಗ? ನಮ್ಮ ಮನೆಯಲ್ಲೇ ಅದು ಆಗ್ಬೇಕು ಅಂತ ತಿಳ್ಕೊಂಡ್ರೆ ಎಷ್ಟು ದಿವಸ ನೀವು ಈ ತರ ವೆಯ್ಟ್ ಮಾಡ್ತೀರಾ? ದಯವಿಟ್ಟು ಹೇಳ್ತಾ ಇದೀನಿ, ಈ ತರ ಟ್ರ್ಯಾಕ್ಟರ್ ನೋಟುಗಳಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ. ಫಸ್ಟ್ ಆಫ್ ಆಲ್ ಯಾವ ಲಕ್ಷನೂ ಇಲ್ಲ, ಏನಿಲ್ಲ. ಲಕ್ಷ ನಂಬಿಕೊಂಡು ಹೋದ್ರೆ ನೀವು ಭಿಕ್ಷೆ ಬೇಡದಂತ ನಿಜ. ಯಾಕೆ ಅಂದ್ರೆ ಈ ನೋಟುಗಳಿಗೆ ಏನು ಸರ್ಕಾರ ಮುಖಬೆಲೆಯನ್ನು ನಿಗದಿ ಮಾಡಿದೆಯಲ್ಲ, ಅಷ್ಟೇ ಬೆಲೆ ಇರುವಂತದ್ದು. ಏನಪ್ಪಾ ಅಂದ್ರೆ ರೇರ್ ಕೇಸಲ್ಲಿ ನಿಮ್ಮ ಹತ್ರ 7786, ಈ ನೋಟಲ್ಲಿ 7786 ಅಂದ್ರೆ ಅದಕ್ಕೆ ಸ್ವಲ್ಪ ಬೇಡಿಕೆ ಇರುತ್ತೆ. ಅಥವಾ 1 2 3 4 5 6 ಈ ತರ ಯೂನಿಕ್ ಫ್ಯಾನ್ಸಿ ನಂಬರ್ಗಳಿದ್ರೆ ಮಾತ್ರ ಬೇಡಿಕೆ ಇರುತ್ತೆ. ಉಳಿದಂತೆ ಇವೆಲ್ಲವೂ ಕೂಡ ₹5 ನೋಟುಗಳೇ. ₹5ಗೆ ₹5 ಬೆಲೆ. ಅದಕ್ಕಿಂತ 50, 100, 5,000 ಅದೆಲ್ಲ ಸುಳ್ಳು. ನಾನು ನಿಮ್ಗೆ ಹೇಳಿದ್ರೆ 786 2 ಸತಿ ಇತ್ತು ಅಂದ್ರೆ ಸ್ವಲ್ಪ ಬೆಲೆ ಇರುತ್ತೆ, ಅದರಲ್ಲೂ UNC ನೋಟುಗಳಿಗೆ. ನನ್ನ ಹತ್ರ ಇರುವಂತವೆಲ್ಲ ನೀವು ನೋಡ್ತಾ ಇದ್ದೀರಾ ನಾರ್ಮಲ್ ನೋಟುಗಳು, ಅಂದ್ರೆ UNC ನೋಟುಗಳನ್ನೇ ನಾರ್ಮಲ್, ಯಾವುದೇ ರೀತಿಯ ಫ್ಯಾನ್ಸಿ ನಂಬರ್ ಇಲ್ದಿರುವಂತಹ ನೋಟುಗಳು. ಸೊ ಆಗಿದ್ದ ಪಕ್ಷದಲ್ಲಿ ನಿಮ್ಗೆ ಯಾರು ಕೊಡ್ತಾರೆ ಲಕ್ಷ? ಯಾಕೆ ನೀವು ಈ ಟ್ರ್ಯಾಪ್ ಮಾಡೋರು ಏನ್ ಮಾಡ್ತಾರೆ ಗೊತ್ತಾ? ಅಂದ್ರೆ ನಿಮ್ಮನ್ನ ಈ ರೀತಿಯ ಒಂದು ವ್ಯೂಹದಲ್ಲಿ ಸಿಲುಕಿಸುವಂತವ್ರು ಏನ್ ಮಾಡ್ತಾರೆ ಅಂದ್ರೆ, ಜನಸಾಮಾನ್ಯರ ಬಳಿ ಯಾವುದು ಹೆಚ್ಚು ಇದಾವೆ ನೋಟುಗಳು ಅವನ್ನೇ ಹೇಳೋದವ್ರು. ಯಾಕಂದ್ರೆ ಎಲ್ಲರ ಹತ್ರನೂ 1-2 ಇದ್ದೇ ಇರುತ್ತೆ. ಸೊ ಯಾರಾದ್ರೂ ಒಬ್ರು ಫೋನ್ ಮಾಡಿ ಮಿಕ್ಕ ಹಾಗೆ ಆಗ್ತಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ನೋಡಿ ಈ ಟ್ರ್ಯಾಕ್ಟರ್ ನೋಟುಗಳನ್ನ ಅಥವಾ ವೈಷ್ಣೋದೇವಿ ನಾಣ್ಯಗಳನ್ನ ಹೇಳ್ತಾರೆ, ಇವಿದ್ದಾವೆ, ಇದು ನೋಡಿ ಇದಕ್ಕೆ ಬೆಲೆ ಇದೆ, ಇದಕ್ಕೆ ಬೆಲೆ ಇದೆ ಅಂತ. ಸೊ ಫಸ್ಟ್ ಆಫ್ ಆಲ್ ಅವ್ರು ಸೆಂಟಿಮೆಂಟ್ ಜೊತೆ ಆಟ ಆಡ್ತಾರೆ. ವೈಷ್ಣೋದೇವಿ ನಾಣ್ಯಗಳೇನು, ಅದರಲ್ಲಿ ದೇವಿ ಚಿತ್ರ ಇರುತ್ತೆ, ಮಾತಾ ವೈಷ್ಣೋದೇವಿಯವರ ಚಿತ್ರ ಇರುತ್ತೆ. ಅದನ್ನ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಅದು ಒಂದು ಪೂಜಿಸುವ ದೇವರಾಗಿರೋದ್ರಿಂದ ನನಗೆ ಸಿಕ್ಕಿರೋ ಎಷ್ಟೊಂದು ನಾಣ್ಯಗಳಲ್ಲೂ ಕೂಡ ಅರ್ಶಿನ ಕುಂಕುಮ ಇಟ್ಟಿರ್ತಾರೆ. ಅದು ಅವರವರ ಭಕ್ತಿ, ನಾವು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಒಂದು ಭಕ್ತಿಯನ್ನ ಇವ್ರೇನ್ ಮಾಡ್ತಾರೆ, ಬಂಡವಾಳ ಮಾಡ್ಕೊಂಡು ಅದಕ್ಕೆ ಇಷ್ಟು ಲಕ್ಷ ಇದೆ, ಅಷ್ಟು ಲಕ್ಷ ಇದೆ ಅಂತ ಹೇಳ್ಬಿಟ್ಟು ಬೆಲೆ ಆಸೆ ಹುಟ್ಟಿಸಿ ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಸೊ ರಿಜಿಸ್ಟ್ರೇಷನ್ ಫೀಸು,
ಮತ್ತೆ ಚೆಕಿಂಗ್ ಫೀಸು, ಪೋಸ್ಟಲ್ ಕ್ಲಿಯರೆನ್ಸ್ ಫೀಸು, RBI ಫೀಸು ಅಂತ ಏನೇನೋ ಹೇಳಿ ನಿಮ್ಮ ತಲೆ ತಿಂದು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಪೀಕಿಸ್ಕೊಂಡು ಮತ್ತೆ ನೀವು ನಂಬರ್ನ ಬ್ಲಾಕ್ ಮಾಡಿ, ಸೊ ಅದೊಂದು ಸ್ಯಾಟಲೈಟ್ ಕಾಲ್ ಆಗಿರುತ್ತೆ. ನಿಮ್ಮನ್ನ ಮಿಕಾ ಮಾಡ್ತಾ ಇದಾರೆ. ಆಕ್ಚುಲಿ ಮಿಕಾ ಮಾಡ್ತಾ ಇದಾರೆ ಅಂತಲ್ಲ, ನೀವೇ ಮಿಕಾ ಆಗ್ತಾ ಇದ್ದೀರಾ, ಅಂದ್ರೆ ಬಕ್ರ ಆಗ್ತಾ ಇದ್ದೀರಾ. ನೀವು ಇನ್ನೂ ಎಷ್ಟು ದಿವಸ ಈ ಟ್ರ್ಯಾಕ್ಟರ್ ನೋಟ್ಗಳನ್ನ ನಂಬ್ಕೊಂಡು ನಾವು ಈ ಟ್ರ್ಯಾಕ್ಟರ್ ನೋಟ್ಗಳನ್ನ ಮಾರ್ಬಿಟ್ಟು ನಮ್ಮ ಮನೆ ಸಾಲ ತೀರಿಸಬಹುದು, ನಾನೊಂದು ಕಾರ್ ತಗೊಬಹುದು, ಒಂದು ಬೈಕ್ ತಗೊಬಹುದು ಅನ್ಕೊಂಡು ನಮ್ಮ ನಮ್ಮಂತಹ ಯೂತ್ಸ್ಗಳೇ ಇನ್ನ ಈ ತರ ಟ್ರ್ಯಾಕ್ಟರ್ ನೋಟ್ಗಳು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಗೊತ್ತಾ. ಸೊ ನಾನು ಕೂಡ ರೀಸೆಂಟ್ ಆಗಿ ಒಬ್ರು ಹಿಂದಿಯವರು ಅನ್ಸುತ್ತೆ ಪಾಪ, ಅವ್ರು ನಾರ್ತ್ ಇಂಡಿಯನ್ ಹುಡುಗ, ಒಂದು 25 ವರ್ಷ ಇರ್ಬೋದೇನೋ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಈ ಮೊಬೈಲ್ ಹಿಂದಿನ ಪೌಚಲ್ಲಿ ಈ ತರದ ₹5 ನೋಡಿ, ಈ ಗಾಂಧೀಜಿ ತರ ಇರುವಂತಹ ₹5 ನೋಟನ್ನ ಇಟ್ಕೊಂಡಿದ್ರು. ನಾನು ಕುತೂಹಲದಿಂದ ಕೇಳಿದೆ, UNC ನೋಟು ನೋಡ್ರೆ ಗೊತ್ತಾಗ್ತಿತ್ತು, UNC ನೋಟು ಒಂಚೂರು ಫೋಲ್ಡ್ ಆಗಿರಲಿಲ್ಲ. ನನಗೆ ಈ ನೋಟ್ ಬೇಕು ಅಂತ ನನಗೆ ಬರುವಂತ ಹಿಂದಿಯಲ್ಲಿ ಕೇಳಿದೆ. ಅವ್ರು ಅಂದ್ರೆ ಬಟ್ಲರ್ ಹಿಂದಿಯಲ್ಲಿ ಬರುತ್ತಲ್ಲ ಆ ತರ ಕೇಳಿದೆ. ಸ್ವಲ್ಪ ಕನ್ನಡ ಹಿಂದಿ ಮಿಕ್ಸ್ ಮಾಡಿ ಆ ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೆ ಅರ್ಥ ಆಯ್ತು. ಕೊಡೋದಿಲ್ಲ ಅಂತ ಅಂದ್ರು. ಯಾಕೆ ಅಂತ ಹೇಳಿದೆ. ₹5 ₹10 ಕೊಡ್ತೀನಿ ಕೊಡು ಅಂತ. ಇಲ್ಲ ಸರ್ ಇದಕ್ಕೆ ಮಿಲಿಯನ್ ಬರುತ್ತೆ ಅಂತ ಅಂದ್ರು. ಹೌದಪ್ಪ, ಆಯ್ತು ಸರಿ ಆಯ್ತು, ಯಾರು ಕೊಡ್ತಾರೆ ಹೇಳು ಅಂತ. ಇಲ್ಲ ಸರ್ ನಾನೊಂದು ಯೂಟ್ಯೂಬ್ ಫಾಲೋ ಮಾಡ್ತಾ ಇದ್ದೀನಿ, ಅವ್ರು ಹೇಳ್ತಾ ಇದ್ದಾರೆ ಪ್ರತಿದಿನ, ಸೊ ಇದಕ್ಕೆ ಮಿಲಿಯನ್ ಏನೋ ವ್ಯಾಲ್ಯೂ ಇದೆ ಅಂತ. ನನ್ಗೇನಂದ್ರೆ ಅವ್ರನ್ನ ಹೆಂಗ್ ಮೀಟ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಅವ್ರೇನೋ ವೆರಿಫಿಕೇಶನ್ ಅದು ಇದು ಅಂತ ಹೇಳ್ತಾ ಇದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಹಂಗಾಗಿ ನಾನು ಇದು ನೋಟ್ನ ಯಾರಿಗೂ ಕೊಡೋದಿಲ್ಲ ಅಂತಂದ್ರು. ಅವ್ರಿಗೆ ನನಗೆಲ್ಲ ತಿಳಿ ಹೇಳಿದೆ, ಇದೆಲ್ಲ ಒಂದು ಸ್ಕ್ಯಾಮು, ಸೊ ದಯವಿಟ್ಟು ಇದನ್ನ ನೀನು ಇಲ್ಲಿಗೆ ಸ್ಟಾಪ್ ಮಾಡ್ಬಿಡು, ಬೇಕಾದ್ರೆ ನೋಟ್ ಇಟ್ಕೊ ಒಂದು ಕಲೆಕ್ಷನ್ಗೆ ಅಂತ. ಅದನ್ನ ಬಿಟ್ಟು ಅವ್ರ ಹಿಂದೆ ಹೋಗೋದು, ಅವ್ರಿಗೆ ನಿನ್ನ ಅಕೌಂಟ್ ನಂಬರ್ ಡೀಟೇಲ್ಸ್ಗಳನ್ನ ಕೊಡೋದು, OTP ನ ಹೇಳೋದು, ಇದನ್ನೆಲ್ಲ ಮಾಡಕ್ ಹೋದ್ರೆ ನಿನ್ನ ಅಕೌಂಟ್ 0 ಆಗುತ್ತೆ ಅಂತ. ಬಟ್ ಆತ ನನ್ನ ಮಾತನ್ನ ಕೇಳೋವಂತ ಯಾವ ಒಂದು ಏನ್ ಹೇಳ್ತಾರೆ ಕನಿಷ್ಠವಾದಂತಹ ಜ್ಞಾನನೂ ಆತನಿಗಿರ್ಲಿಲ್ಲ. ನಾನು ತುಂಬಾ ಮ್ಯಾನೇಜ್ ಮಾಡಿದೆ ಈ ತರ ಆ ತರ ಅಂತ, ಅವ್ರಿಗೆ ಅರ್ಥ ಆಗ್ಲಿಲ್ಲ. ಸೊ ಆಮೇಲಿಂದ ಹೋಗಪ್ಪ ನೀನು ಹಣೆ ಬರ ಅಂತ ಬಿಟ್ಬಿಟ್ಟೆ. ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ, ಪರ್ಸನಲ್ ಆಗಿ ನನಗೆ ಇನ್ಸಿಡೆಂಟ್ ಆದ್ಮೇಲೆ, ಮತ್ತೆ ಅದಾದ್ಮೇಲೆ ಒಂದೆರಡು ವಾರದಲ್ಲಿ ಮತ್ತೆ ಕಾಯಿನ್ ಎಕ್ಸಿಬಿಷನ್ ಕೂಡ ಬಂತು. ಇನ್ನೂ ಹಲವಾರು ಜನ ಪಾಪ ಹಳ್ಳಿ ಮುಗ್ದರ ಎಲ್ಲ ಇಟ್ಕೊಂಡ್ ಬಂದಿದ್ರು ಏನೋ ಈ ನೋಟುಗಳನ್ನ ಕಾಯಿನ್ ಎಕ್ಸಿಬಿಷನ್ಗೆ. ಅಲ್ಲಿ ನನಗೆ ಅನಿಸಿತ್ತು ಇದರ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ಮತ್ತೊಂದ್ಸಾರಿ ವಿಡಿಯೋ ಮಾಡಬೇಕು ಅಂತ. ಈ ಹಿಂದೆನೆ ಒಂದ್ಸಾರಿ ವಿಡಿಯೋ ಮಾಡಿದ್ದೀನಿ ಈ ಒಂದು ಟ್ರ್ಯಾಕ್ಟರ್ ನೋಟುಗಳ ಬಗ್ಗೆ. ಇದ್ರ ಹಣೆ ಬರನ ಜನ್ಮ ಜಾಲಾಡಿದ್ದೀನಿ ಅದರಲ್ಲೇ ಕೂಡ. ಆ ಒಂದು ವಿಡಿಯೋದಲ್ಲಿ ಆಸಕ್ತರು ಆ ವಿಡಿಯೋನ ನೋಡಬಹುದು. ತುಂಬಾ ಚೆನ್ನಾಗಿ ಮುಡಿ ಬಂದಿದೆ ಆ ವಿಡಿಯೋ. ಆಲ್ಮೋಸ್ಟ್ 1.2 lakhs ವ್ಯೂಸ್ ಹೋಗಿರುವಂತದ್ದು. ನಾನು ಅದನ್ನ ಅಲ್ಲಿಗೆ ಬಿಟ್ಬಿಟ್ಟಿದ್ದೆ. ಇವಾಗ ಮತ್ತೆ ಇದೇ ಆಗ್ತಾ ಇರೋದ್ರಿಂದ, ಸೊಸೈಟಿಯಲ್ಲಿ ಇದೇ ರೀತಿ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದ್ರಿಂದ ಮತ್ತೊಂದ್ಸರಿ ಕಣ್ತರಿಸ್ಬೇಕೇನೋ ನಾನು ಈ ಸಮಾಜದ ಬಗ್ಗೆ. ಈ ಸಮಾಜದಲ್ಲಿ ಏನಿದು ಈ ಟ್ರ್ಯಾಕ್ಟರ್ ನೋಟ್ಗಳು, ಇದರ ನಿಜವಾದ ಬೆಲೆ ಏನು, ಜನರಿಗೆ ಸಾಮಾನ್ಯರಿಗೆ ಅರ್ಥ ಆಗ್ಬಿಟ್ರೆ ಎಲ್ಲಿವರೆಗೂ ನಾವು ಎಜುಕೇಟ್ ಆಗಲ್ವಲ್ಲ ಅಲ್ಲಿವರೆಗೂ ಮಾತ್ರ ಅವ್ರ ಆಟಗಳು ನಡೆಯುತ್ತೆ. ನಾವು ಒಂದ್ಸತಿ ನಮ್ಮ ಆಡಿಯನ್ಸು ಅಥವಾ ನಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಎಜುಕೇಟ್ ಆಗಿ ಇದ್ರ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಯ್ತು ಅಂದ್ರೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಅಂತವರೆಲ್ಲ ತಮ್ಮ ಆಟಗಳನ್ನ ನಿಲ್ಲಿಸಿ ಮಾಮೂಲಿ ಮಣ್ಣೊರೋದಕ್ಕೋ ಏನಕ್ಕ ಹೋಗ್ಬೇಕಾಗುತ್ತೆ ಅವ್ರ ಕೆಲ್ಸಕ್ಕಷ್ಟೇ. ಯಾಕಂದ್ರೆ ದುಡ್ಡು ತಿನ್ನೋದು ಬಿಟ್ಟು ಬೇರೆ ಆಪ್ಷನ್ ಇರೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾವ್ ಎಜುಕೇಟ್ ಆಗ್ಬೇಕು. ನಾನು ಎಜುಕೇಟ್ ಮಾಡೋದನ್ನ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ಈ ತರದ ವಿಡಿಯೋಗಳು ಮಾಡೋದಕ್ಕೆ ನನ್ಗೆ ಯಾವುದೇ ಆಸಕ್ತಿ ಇಲ್ಲ, ಆದ್ರೂ ಮಾಡ್ತಾ ಇದೀನಿ. ನನಗೆ ಇನ್ನೂ ಮಾಡೋದಕ್ಕೆ ಸುಮಾರು ಇರುವಂತದ್ದು. ನಿನ್ನೆ ನಾನೊಂದು ಬುಕ್ ಕೂಡ ಬೈ ಮಾಡಿದ್ದೇನೆ, ನಿಮ್ಗೆಲ್ಲ ತೋರಿಸ್ಬೇಕು ಅಂತ ನನ್ನ ವ್ಯೂವರ್ಸ್ ಕೂಡ ಕೇಳ್ತಾ ಇದ್ರು. ಈ ಒಂದು ಬುಕ್ ಇಂಡಿಯನ್ ಪೇಪರ್ ಮನಿ ಅಂತ, ಅಂದ್ರೆ ನೋಟುಗಳ ಬೆಲೆಯನ್ನ ತಿಳಿಯುವಂತಹ ಪುಸ್ತಕ. ಇದ್ರ ಬಗ್ಗೆ ನಾನು ಆದಷ್ಟು ಶೀಘ್ರದಲ್ಲಿ ಒಂದು ರಿವ್ಯೂ ವಿಡಿಯೋ ಮಾಡ್ತೇನೆ. ಎಲ್ಲರೂ ಹೋಗಿ ನೋಡಿ ಇದನ್ನ ಬೆಲೆ ಎಷ್ಟು, ಎಲ್ಲಿ ಬೈ ಮಾಡಿದೆ, ಎಷ್ಟು ಎತ್ತ ಎಲ್ಲ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇರುವಂತದ್ದು. ಸೊ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು. ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.